ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ನಗರದಲ್ಲಿ ಕಳೆದ 3-4 ದಿನಗಳಿಂದ ವಿದ್ಯುತ್ ಕಣ್ಣಾಮುಚ್ಚಾಲೆಯಾಟ ಶುರುವಾಗಿದೆ. ನಗರದ ಹಲವೆಡೆ ಯಾವುದೇ ಮುನ್ಸೂಚನೆ ಇಲ್ಲದೆ ವಿದ್ಯುತ್ ತೆಗೆಯಲಾಗುತ್ತಿದೆ. ಇದು ಜನರ ನೆಮ್ಮದಿ ಕೆಡಿಸಿದ್ದು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಅಧಿಕಾರಿಗಳು ಮಾತ್ರ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇಲ್ಲ, ಕೇವಲ ದುರಸ್ತಿ ಕಾರ್ಯಗಳ ಸಮಯದಲ್ಲಿ ಮಾತ್ರ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗ್ತಾ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನಮಗೆ ಈಸಿಲಿ ಇಷ್ಟು ವರ್ಷ ನಾವು ನಮ್ಮ ಮೆಟ್ರೋ ಸಂಚಾರದ ಸೇವೆಯನ್ನ ಎಂಜಿ ರೋಡ್ ಹಾಗೂ ಮಲ್ಲೇಶ್ವರಂ ಮಾರ್ಗದ ಪ್ರಯಾಣಿಕರು ನಿತ್ಯ ಬಳಸುತ್ತಿದ್ದಾರೆ. ಮುಂದಿನ ಸರದಿ ಯಾವ ಮಾರ್ಗದ್ದು ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಇದೀಗ ಬಿಎಂಆರ್ಸಿಎಲ್ ಕುತೂಹಲಕ್ಕೆ ತೆರೆ ಎಳೆದಿದೆ. ಶೀಘ್ರದಲ್ಲೇ ನಮ್ಮ ಮೆಟ್ರೋನ ಸಂಚಾರ ಬೆಂಗಳೂರಿನ ಜಯನಗರ ಮಾರ್ಗದಲ್ಲಿ ಆರಂಭವಾಗಲಿದೆ. ಎಸ್, ಜಯನಗರ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಸ್ಟೇಷನ್ ಹಾಗೂ ಹಳಿಗಳ ಜೋಡಣೆ ಕೆಲಸ ಭಾಗಶಃ ಮುಗಿದಿದೆ. ಪರಿಣಾಮ ಮೆಟ್ರೋನ ರೀಚ್ 4 ಮತ್ತು ರೀಚ್ 4A ನಲ್ಲಿ ನಮ್ಮ ಮೆಟ್ರೋ ಟ್ರೈನ್ ಪರೀಕ್ಷಾರ್ಥ ಸಂಚಾರನ ನಡೆಸಲಿದೆ. ಈ ಮಾರ್ಗದಲ್ಲಿ ಕೇಂದ್ರ ರೈಲ್ವೆ ಇಲಾಖೆಯ ಹಲವು ಪರೀಕ್ಷೆಗಳು ಮುಗಿಯುವ ವೇಳೆಗೆ ವರ್ಷಾಂತ್ಯವಾಗಲಿದೆ. ಈ ಪ್ರಕಾರ ನಮ್ಮ ಮೆಟ್ರೋ ಟ್ರೈನ್ ಜಯನಗರ ಮಾರ್ಗದಲ್ಲಿ ಡಿಸೆಂಬರ್ ಕೊನೆ ವಾರದಲ್ಲಿ ಪ್ರಯಾಣಿಕರ ಸಂಚಾರಕ್ಕೆ ಸಿಗಲಿದೆ. ನೆಕ್ಸ್ಟ್ ಟ್ರಯಲ್ ರನ್ನು ಜಯನಗರದ ಕಡೆ ಆಗುತ್ತಾ ಇಲ್ಲಾಂದ್ರೆ ಮಾಗಡಿ ರೋಡ್ ಕಡೆ ಆಗುತ್ತಾ ಸರ್? ನೆಕ್ಸ್ಟ್ ಜಯನಗರನ ಸರ್? ಎಷ್ಟು ತಿಂಗಳಾಗ್ಬೋದು ಸರ್ ಅದು? ಇನ್ನು ಎಷ್ಟು ದಿನ ಆಗ್ಬೋದು ಸರ್ ಜಯನಗರದ್ದು? ಇನ್ನು ಎಷ್ಟು ಟೈಮ್ ತಗೊಳುತ್ತೆ ಸರ್ ಟೆಸ್ಟ್ ರನ್ಗೆ? ಜೂನ್ ವೇಳೆಗೆ ಮೆಟ್ರೋ ಕೃಷ್ಣರಾಜೇಂದ್ರ ಮಾರುಕಟ್ಟೆ, ನ್ಯಾಷನಲ್ ಕಾಲೇಜ್, ಲಾಲ್ಬಾಗ್, ಸೌತ್ ಎಂಡ್ ಸರ್ಕಲ್, ಜಯನಗರ, ರಾಷ್ಟ್ರೀಯ ವಿದ್ಯಾಲಯ ರೋಡ್, ಬನಶಂಕರಿ, ಜಯಪ್ರಕಾಶ್ ನಗರ, ಪುಟ್ಟೇನಹಳ್ಳಿ ಮಾರ್ಗದಲ್ಲಿ ಟೆಸ್ಟ್ ರನ್ ನಡೆಸಲಿದೆ. ಇನ್ನು ರೀಚ್ 4 ಸೌತ್ ಲೈನ್ನಲ್ಲಿ ನ್ಯಾಷನಲ್ ಕಾಲೇಜಿನಿಂದ ರಾಷ್ಟ್ರೀಯ ವಿದ್ಯಾಲಯ ರೋಡ್ನವರೆಗೆ 4.1 ಕಿಲೋಮೀಟರ್ ಅಂತರವನ್ನ ಮೆಟ್ರೋ ಕ್ರಮಿಸಲಿದ್ದು, ರೀಚ್ 4A ಸೌತ್ ಎಕ್ಸ್ಟೆನ್ಷನ್ ಲೈನ್ ರಾಷ್ಟ್ರೀಯ ವಿದ್ಯಾಲಯ ರೋಡ್ನಿಂದ ಪುಟ್ಟೇನಹಳ್ಳಿ ಮಾರ್ಗವಾಗಿ 3.9 ಕಿಲೋಮೀಟರ್ ಅಂತರವನ್ನ ಮೆಟ್ರೋ ಕ್ರಮಿಸಲಿದೆ. ಈ ಮಾರ್ಗದಲ್ಲಿ ನಮ್ಮ ಮೆಟ್ರೋನ ಗ್ರೀನ್ ಟ್ರೈನ್ ಸಂಚರಿಸಲಿದೆ. ನಮ್ಗೇನು ಟೆನ್ಷನ್, ಅದಕ್ಕೇನು ನಮ್ಗೇನು ಟೆನ್ಷನ್, ಅದು ಬಿಸ್ನೆಸ್ ನಡೆಯುತ್ತೆ. ಅವ್ರ ಮೆಟ್ರೋ ಅವ್ರ ಲೆಕ್ಕ ಬರುತ್ತೆ, ಪ್ಯಾಸೆಂಜರ್ ನಮ್ಗೆ ಬರೋದು ಅವರಿಂದ ಅವರು ಹೋಗ್ತಾ ಇರ್ತಾರೆ. ಅಲ್ಲಿ ಮನೆ ಹತ್ರ ಮೆಟ್ರೋ ಹೋಗೋದಿಲ್ಲ, ಆಟೋ ಬೇಕು. ಬಸ್ ಆದರೆ ಸ್ಟಾಪ್ ಇಳಿದು ನಿಲ್ಲಿಸಿ ಲೇಟ್ ಆಗುತ್ತೆ. ಸೊ ಮೆಟ್ರೋ ಯೂಸ್ ಆದರೆ, ಮೆಟ್ರೋ ಬಂದರೆ ನನಗೆ ತುಂಬ ಯೂಸ್ ಆಗುತ್ತೆ. ನನಗೆ ತುಂಬ ಹ್ಯಾಪಿ, ಬಿಕಾಸ್ ಬೇಗ ರೀಚ್ ಆಗ್ಬೋದಲ್ಲ ಅದಕ್ಕೆ. ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ ನಮ್ಮ ಮೆಟ್ರೋ ಟ್ರೈನ್ ಹಳಿ ಏರಲು ಭರದ ಸಿದ್ಧತೆ ಆರಂಭಗೊಂಡಿದ್ದು, ಬಿಎಂಆರ್ಸಿಎಲ್ ಅಧಿಕಾರಿಗಳ ಚಿತ್ತ ರೀಚ್ 4 ರತ್ತ ನೆಟ್ಟಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮ್ಯಾನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಕಳೆದ ವಾರವಷ್ಟೇ ಬೆಂಗಳೂರಿನ ಸಂತೋಷ್ ಥಿಯೇಟರ್ನಲ್ಲಿ ಮಾಣಿಕ್ಯ ಸಿನಿಮಾ ತೆರೆ ಕಂಡಿತ್ತು. ಆದರೆ ಅಲ್ಲಿ ರವಿಚಂದ್ರನ್ ಅಭಿಮಾನಿಗಳಿಗೆ ನೋವಾಗುವ ಘಟನೆಯೊಂದು ನಡೆದಿತ್ತು. ಥಿಯೇಟರ್ ಮುಂದೆ ಹಾಕಿದ್ದ ಸುದೀಪ್ ಹಾಗೂ ರವಿಚಂದ್ರನ್ ಕಟೌಟ್ನಲ್ಲಿ ರವಿಚಂದ್ರನ್ ಕಟೌಟ್ ಹೊರತುಪಡಿಸಿ ಸುದೀಪ್ ಕಟೌಟ್ಗೆ ಬಹಳ ದೊಡ್ಡದಾಗಿ ಹೂವಿನ ಹಾರ ಹಾಕಲಾಗಿತ್ತು. ಇದು ರವಿಚಂದ್ರನ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಇಂದು ಕರ್ನಾಟಕ ರಾಜ್ಯ ಕ್ರೇಜಿ ಸ್ಟಾರ್ VRC ಗ್ರೂಪ್ ರವಿಚಂದ್ರನ್ ಕಟೌಟ್ಗೆ ಬೃಹತ್ ಮೊತ್ತದ ಹೂವಿನ ಹಾರ ಹಾಕಿದೆ. ಒಟ್ಟು 70,000 ರೂಪಾಯಿ ಮೌಲ್ಯದ ಹೂವಿನ ಹಾರವನ್ನ ಕಟೌಟ್ಗೆ ಹಾಕುವ ಮೂಲಕ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ. IPL 7ನೇ ಆವೃತ್ತಿಯ ಮೊದಲ ಪಂದ್ಯ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಬೆಂಗಳೂರು ಮತ್ತು ಹೈದರಾಬಾದ್ ತಂಡಗಳ ನಡುವೆ ಪಂದ್ಯ ನಡೀತಾ ಇದ್ದು, ಸಂಜೆಯಿಂದಲೇ ಪಂದ್ಯ ವೀಕ್ಷಿಸಲು ಸಾಗರೋಪಾದಿಯಲ್ಲಿ ಪ್ರೇಕ್ಷಕರು ಹರಿದು ಬಂದಿದ್ರು. ಹೀಗಾಗಿ ಸ್ಟೇಡಿಯಂ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡಬೇಕಾಗಿ ಬಂತು. ಇನ್ನು ಭದ್ರತೆ ದೃಷ್ಟಿಯಿಂದ ಭಾರೀ ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಕ್ರೀಡಾಂಗಣದ ಸುತ್ತ ಸಿಸಿಟಿವಿ ಕೂಡ ಅಳವಡಿಸಲಾಗಿದೆ.
ಯುಎಇನಲ್ಲಿ ನಡೀತಾ ಇದ್ದ ಐಪಿಎಲ್ ಪಂದ್ಯಗಳು ಇದೀಗ ಭಾರತಕ್ಕೆ ಶಿಫ್ಟ್ ಆಗಿರೋದು. ಬೆಂಗಳೂರಿನಲ್ಲಿ ಇವತ್ತು ಮೊದಲ ಪಂದ್ಯ ನಡೀತಾ ಇದೆ. ಬೆಂಗಳೂರು ಹಾಗೂ ಹೈದರಾಬಾದ್ ತಂಡಗಳ ನಡುವೆ ಇವತ್ತು ಹಣಾಹಣಿ ನಡೀತಾ ಇದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಹೀಗಾಗಿ ಸ್ಟೇಡಿಯಂ ಸುತ್ತಮುತ್ತ ಜನರ ದಟ್ಟಣೆ ಹೆಚ್ಚಾಗಿದ್ದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನು ನಿರಂತರವಾಗಿ ಪೊಲೀಸರು ಮಾನಿಟರ್ ಮಾಡ್ತಿದ್ದಾರೆ. ಇದು ಇವತ್ತಿನ ನಮ್ಮ ಬೆಂಗಳೂರು. ಇನ್ನಷ್ಟು ವಿವರಗಳಿಗಾಗಿ ನೋಡಿ suvarnanews.tv, facebook.com/suvarnanews24/7. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು feedback@suvarnanews.in ಗೆ ಇಮೇಲ್ ಕೂಡ ಮಾಡಬಹುದು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.